ಮಂಜು ಅವರು ಅಂದರೆ ಈಗ ವೈಯಕ್ತಿಕವಾಗಿ ಇಷ್ಟು ವರ್ಷಗಳ ಕಾಲ ಒಂಟಿಯಾಗಿದ್ದು ಒಂದಿಷ್ಟು ಸ್ಟ್ರಗಲ್ ಮಾಡಿರುವಂಥದ್ದು ಎಲ್ಲ ಘಟನೆಗಳನ್ನು ಕೇಳಿದ್ದೀವಿ. ಸೊ ಸಾಕಷ್ಟು ಏರ್ಪೇರುಗಳನ್ನು ನೋಡಿದಿರಿ ಜೀವನದಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಎಮೋಷನಲಿ ಕನೆಕ್ಟ್ ಆದಾಗ ನಮ್ಮನ್ನು ನಾವು ಕೇರ್ ಮಾಡೋಕ್ಕೆ ಒಬ್ರು ಸಿಕ್ಕರು ಅಂದಾಗ ಆಟೋಮೆಟಿಕ್ಲಿ ಅದಕ್ಕೆ ಕನ್ವೆ ಆಗುವಂತಹ ವೇನಲ್ಲಿ ಆಟದ ಶೈಲಿ ಬದಲಾಯಿಸ್ತಾನೆ ಅಂಥದ್ದು ಎಕ್ಸಾಂಪಲ್ ಗೌತಮ್ ಅವರ ಅನ್ನುವಂಥದ್ದು. ಮತ್ತು ವೈಯಕ್ತಿಕ ಬದುಕಲ್ಲಿ ಅಂಥ ಕೇರ್ ಆಗಿರುವಂಥ ಸನ್ನಿವೇಶಗಳು, ಸೊ ನಿಮ್ಮನ್ನು ಆತ್ಮೀಯ ಕಂಡಂಥ ಸನ್ನಿವೇಶಗಳು ಎಲ್ಲಿ ಕನೆಕ್ಟ್ ಆಗ್ತಾ ಹೋಯ್ತು ಅಂತ. ಅಂದರೆ ಅದೇ ಮನೆ ಒಳಗೆ ಅಂತಂದರೆ ಲೈಕ್ ಒಂದು ಟಾಸ್ಕ್ ಆಡಿ ಬರ್ತೀನಿ, ಮಣ್ಣಿನ ಟಾಸ್ಕು, ಅದು ಇನ್ಶಿಲ್ಗಳಿರುತ್ತೆ. ಆ ಇನ್ಶಿಲ್ಗಳು ಟಾಸ್ಕ್ ಎಲ್ಲ ಆಡಿ ಬಂದವಾಗ ಸುಸ್ತಾಗಿರ್ತೀನಿ. ಅಂದರೆ ಮತ್ತೆ ದಾಳಿಕೋರರು ಅಂತ ನಾವು ಆಚೆಗಿರೋರನ್ನ ಕಳಿಸ್ತಾರೆ. ಅದು ದಾಳಿ ಅಂದರೆ ಯಾರೂ ಅಟ್ಯಾಕ್ ಮಾಡಿರಲ್ಲ. ಫಸ್ಟು ಶಿಶಿರ್ ಅವ್ರನ್ನ ಕಳಿಸ್ತೀನಿ, ಆಮೇಲೆ ಈ ಕಡೆ ಸುರೇಶು ಮತ್ತು ಇವ್ರ ಮೇಲೆ ದಾಳಿ ಮಾಡ್ತೀನಿ. ಧರ್ಮ ಅಂದರೆ ಹತ್ರ ಅವರೇ ಇರ್ತಾರೆ. ಅವ್ರದ್ದು 0-0 ಇರುತ್ತೆ, 100 ಸ್ಕೋರ್ ಇರುತ್ತೆ ಬೋರ್ಡಲ್ಲಿ. ನೆಕ್ಸ್ಟು ಅಂತಂದರೆ ಗೌತಮಿ ಅವ್ರದ್ದು ಮತ್ತು ಮೋಕ್ಷಿತ್ ಅವ್ರದ್ದು ಇನ್ನೂ 0-0 ಅಕೌಂಟೇ ಓಪನ್ ಮಾಡಿರಲ್ಲ. ಸುರೇಶ್ ಅವ್ರದ್ದು 50 ಇರುತ್ತೆ, ನಮ್ಮದು 100 ಇರುತ್ತೆ. ನಾವು ಯಾರ ಮೇಲೆ ಕಾಂಪಿಟೇಟ್ ಮಾಡಬೇಕು, ಇವ್ರ ಮೇಲೆ ಮಾಡಬೇಕು. ಆ ಟಾಸ್ಕ್ ಆದಮೇಲೆ ಮತ್ತೆ ದಾಳಿಕೋರರು ಬಂದು ಇನ್ನು 3 ಜನರ ಮೇಲೆ ದಾಳಿ ಮಾಡೋಕ್ಕೆ ಅಂತ ಹೇಳ್ತಾರೆ. ನಾವು ಆಚೆ ಇರ್ತೀವಿ ಹುಡುಗರು. ಆ ಟಾಸ್ಕ್ ಆಡಿದವಾಗ ಶೂ ಎಲ್ಲನೂ ಫುಲ್ಲು ಕೆಸರಾಗಿ ಫುಲ್ಲು ಇದಾಗಿರುತ್ತೆ. ನನಗೆ ಗೊತ್ತಿಲ್ಲದ್ರೆ ಆ ಶೂ ವಾಶ್ ಮಾಡ್ಬಿಟ್ಟು ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ನಾನು ಇಲ್ಲಿದ್ದವಾಗ ಒಂದಷ್ಟು ಹೊಟ್ಟೆ ಕಟ್ಟಿರುತ್ತೆ, ಒಂದಷ್ಟು ಕೆಲವೊಂದು ಅಭ್ಯಾಸಗಳಿಂದ. ಮಾಮೂಲಿ ಕಲರ್ ವಾಟರ್ ತೊಗೊಳೋದ್ರಿಂದ ಊಟದ ಬಗ್ಗೆ ಗಮನ ಇರಲ್ಲ, ಮಲಗೋದ್ರ ಬಗ್ಗೆ ಜೀವನ ಶೈಲಿ, ಯಾವಾಗೋ ಮಲಗ್ತೀನಿ ಯಾವಾಗೋ ಎದ್ದೊಳ್ತೀನಿ. ಶೂಟಿಂಗ್ ಇತ್ತು ಅಂದರೆ ಮಾತ್ರ 5 ಗಂಟೆಗೆ ಎದ್ದೊಳ್ತೀವಿ, ಬೇಗ ಹೋಗ್ತೀವಿ. ಈ ಥರದ್ದೆಲ್ಲ ಇದ್ದಾಗ ಅಲ್ಲಿ ಹೋದಾಗ ಹೊಟ್ಟೆ ಇವೆಲ್ಲ ಅಭ್ಯಾಸಗಳು ತಪ್ಪಿದಾಗ ಅಲ್ಲಿ ಕೊಡೋದೇ ಇದೂ ಮಿನಿಮಮ್, ಅದು ಇಲ್ಲೇ ಇಲ್ಲ. ಅವಾಗೆಲ್ಲ ಹೊಟ್ಟೆ ಹಸು ಸ್ಟಾರ್ಟ್ ಆಗ್ತಾ ಹೋಯ್ತು, ಊಟ ಬೇಕು ಅನ್ಸೋಕೆ ಸ್ಟಾರ್ಟ್ ಮಾಡ್ತು. ಅಂದರೆ ಸ್ಟಾರ್ಟ್ ಆದವಾಗ ಅಲ್ಲಿ 17 ಜನ ಇದ್ದವಾಗ 17 ಜನಕ್ಕೆ 49, 50, 55 ಚಪಾತಿ ತೀಡಬೇಕಿತ್ತು, ಚಪಾತಿ ಮಾಡಬೇಕಿತ್ತು. ಒಬ್ಬೊಬ್ರಿಗೆ 3 ಚಪಾತಿ ಅಂತ. ಆ ಚಪಾತಿಗಳು ಇಷ್ಟಿಷ್ಟು ಇರೋದು. ಇವಾಗ ನನಗೆ 3 ಚಪಾತಿ ತಿಂದಾದ್ಮೇಲೆ ಹೊಟ್ಟೆ ಹಸು ಗೊತ್ತಾಗ್ತಿತ್ತು. ಅವ್ರಿಗೆ ಗೊತ್ತಾದವಾಗ 1 ಚಪಾತಿ ಎಕ್ಸ್ಟ್ರಾ ಅಂತ ಕೊಡೋದು. ಆಮೇಲೆ ಊಟದ ಇದರಲ್ಲಿ ಆಮೇಲೆ ಕಾಫಿ ಕೇರ್ ಮಾಡೋವಂಥದ್ದು. ಆಮೇಲೆ ಫ್ರೂಟ್ಸ್ ಬಂದವಾಗ ಅವರು ಆ ಫ್ರೂಟ್ಸನ್ನು ಇದು ಮಾಡೋವಂಥದ್ದು. ಆಮೇಲೆ ಒಂದು ಮಾನಸಿಕವಾಗಿ ಏನಾದರೂ ನನಗೆ ಭಾಷೆ ಅಂದರೆ ಕೆಲವೊಂದು ನಾವು ಆಡೋ ಭಾಷೆನಲ್ಲೇ ಕೆಲವೊಂದು ಮಾತುಗಳು ಬಳಸಿದಾಗ ಅದನ್ನು ಮಾತಾಡಬಾರ್ದು, ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂಥದ್ದು. ಆಮೇಲೆ ಅವರು ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದೇ ಇಲ್ಲ, ಅದು ಸಿಕ್ಕಾಪಟ್ಟೆ ಇದು. ಆಮೇಲೆ ಕೆಲವೊಂದು ನನಗೇನೋ ಅನಿಸಿದ್ದನ್ನು ನಾನು ಹೇಳ್ಬಿಡ್ತೀನಿ. ಇವಾಗ ಮಾಲ್ತೇಶಣ್ಣ ನೀವು ಹಿಂಗೆ ಯಾಕೆ ಬರೋಕ್ಕೆ ಹೋದ್ರಿ, ಏನಕ್ಕೆ ಬರೋಕ್ಕೆ ಹೋದ್ರಿ ಈ ಟೈಮ್ಗೆ ಅಂತ ಹೇಳ್ಬಿಡ್ತೀನಿ. ಅವ್ರು ಹಂಗಲ್ಲ, ಅದನ್ನು ಚಂದ ಮಾಡಿ ಹೇಳ್ತಾರೆ, ಅದನ್ನು ಒಂದಷ್ಟು ಪ್ರೋಸೆಸ್ ಮಾಡ್ಕೋತಾರೆ. ಅವರೇ ಯೋಚನೆ ಮಾಡ್ತಾರೆ. ಈ ರೀತಿ ಮಾಲ್ತೇಶ್ ಅವ್ರ ಹತ್ರ ಈ ರೀತಿ ಮಾತಾಡಿದ್ರೆ ಹೇಗೆ, ಅವ್ರಿಗೆ ಅರ್ಟ್ ಆಗ್ಬೋದಾ, ಅರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಈ ರೀತಿ. ಬಟ್ ನನ್ನ ವ್ಯಕ್ತಿತ್ವ ದುಡುಕಿ ಹೊರಟುತನ, ಅದು ಮನಸ್ಸಲ್ಲಿ ಏನೋ ಆ ಥರದ್ದು ಕೆಟ್ಟ ಭಾವನೆಗಳು ಅವಾಗ ಏನು ಅನಿಸುತ್ತೋ ಅದನ್ನು ಮಾತಾಡ್ತೀನಿ. ಬಟ್ ಅವ್ರಿಗೆ ಅದನ್ನೂ ಹೇಳ್ಬಾರ್ದು, ಅದನ್ನೂ ಆಲೋಚನೆ ಮಾಡಿ ಚಂದ ಮಾಡಿ ಹೇಳಬೇಕು ಅನ್ನೋದು. ಆಮೇಲೆ ಬೇರೆಯವ್ರು ಯಾರಾದ್ರಿಗೂ ಈ ಒಂದು ತಟ್ಟೆಗೆ ಊಟ ಇಟ್ಕೊಂಡಿರ್ತಾರಣ್ಣ, ತುಂಬ ಹೊಟ್ಟೆ ಹಸು ಅಂತ ಊಟ ಇಟ್ಕೊಂಡಿರ್ತಾರೆ. ಅಲ್ಲಿ ತ್ರಿವಿಕ್ರಮ್ ಬರ್ತಾನೆ, ಊಟ ಅಂತಾನೆ. ಅಂದರೆ ಆವಾಗ ಖಾರದ ಪುಡಿ ಅನ್ನ, ಇವರೇನೋ ಒಂದಷ್ಟು ಕೊಬ್ಬರಿ ಎಣ್ಣೆ ಏನೋ ತಂದಿರ್ತಾರೆ, ಆ ಕೊಬ್ಬರಿ ಎಣ್ಣೆನ ಖಾರದ ಪುಡಿ ಅನ್ನ. ಇವ್ರು ಹೇಗೆ ಅಂತಂದರೆ ಯಾರಾದರೂ ಹೊಟ್ಟೆ ಹಸು ಅಂತ ಬಂದರೆ ಕೊಟ್ಬಿಡ್ತಾರೆ. ಆಮೇಲೆ ಅವರು ಮತ್ತೆ ಪ್ರಿಪೇರ್ ಮಾಡ್ಕೋತಾರೆ. ಈ ಥರದ ವ್ಯಕ್ತಿತ್ವ. ಆಮೇಲೆ ನನ್ನ ಬಾಗುದು ಇದು ಚಪಾತಿ ಅಂತ ಎತ್ತಿಟ್ಕೊಳ್ಳಲ್ಲ. ಕೆಲವೊಬ್ರು ಅಲ್ಲಿ ಮಾಡ್ತಾರೆ ಪಾಪ, ಅವ್ರು ಆಮೇಲೆ ತಿನ್ನೋಣ ಅಂತ ಮಾಡ್ತಾರೆ, ಅದು ತಪ್ಪಲ್ಲ. ಯಾರಾದರೂ ಹೊಟ್ಟೆ ಹಸು ಅಂತ ಬಂದವಾಗ ಅಲ್ಲಿತ್ತು ಅಂದರೆ ಆರ್ಟ್ ಬಾಕ್ಸಿಂಗ್ ತೆಗೆದಾಗ ಚಪಾತಿ ಇತ್ತು ಅಂದರೆ ಹೊಟ್ಟೆ ಹಸು ಅಂದವ್ರಿಗೆ ಫಸ್ಟ್ ಯಾರಿಗೆ ಹೊಟ್ಟೆ ಹಸು ಇರುತ್ತೋ ತಿನ್ನಲಿ ಬಿಡಿ ಅನ್ನೋ ಥರದ್ದು. ಆಮೇಲೆ ಈ ಒಂದು ಜಗತ್ತಲ್ಲಿ ಸ್ವಾರ್ಥ, ನಾನು ಬದುಕಬೇಕು, ನಾನು ಚೆನ್ನಾಗಿದ್ದರೆ ಸಾಕು ಅನ್ನೋ ಇದರಲ್ಲಿ ಅವರು ಒಂದಷ್ಟು ಆ ಥರದ ವಿಚಾರಗಳಿಗೆಲ್ಲ ಕನೆಕ್ಟ್ ಆಗ್ತಾ ಹೋದರು. ಆ ಥರ ವಿಚಾರಗಳೆಲ್ಲ ನನಗೆ ತುಂಬಾ ಇಷ್ಟ ಆಗ್ತಾ ಹೋಯಿತು. ಆಮೇಲೆ ಸುಮಾರಷ್ಟು ಇಲ್ಲಿಗೆ ಬಂದಾದ್ಮೇಲೆನೂ ಅಷ್ಟೇ, ಅಲ್ಲಿಂದೂ ಅಷ್ಟೇ, ಮಂಜು ಯಾಕೋ ಆಗಿದ್ದ ಈಗ ಯಾಕೆ ಸೈಲೆಂಟ್ ಆದ, ನಂದು ಹಂಗಲ್ಲ. ನಾನು ಅದೇ ರೀತಿ ಯಾರಾದರೂ ರಿಯಾಕ್ಟ್ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಲಾಸ್ಟ್ ವಾರದಲ್ಲಿ ನಂಗೆ ಚಟುವಟಿಕೆ ಕೊಡ್ತು ಅಂದರೆ ನಾನು ಹಂಗೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅಣ್ಣ ಲೈಕ್